ಹ್ಯಾಪಿ ರಾಮನವಮಿ. ತಟ್ಟೆ ಇವಾಗ ಕಂಪ್ಲೀಟ್ ಆಯಿತು. ಸಾಕೇನ್ರಿ? ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಪೂರಿ ಪಲ್ಯ ನಿಮಗೆ ಗೊತ್ತಿರಲ್ಲ ಅಂತ ಅನ್ನಿಸ್ತಾ ಇದೆ ನಂಗೆ ಯಾಕೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ರಾಮನವಮಿ. ಸೊ ಎಲ್ಲರಿಗೂ ಹ್ಯಾಪಿ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ಬೆಳಗ್ಗೆ ಸದ್ಯಕ್ಕೆ ನಾನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸ್ನಾನ ಮಾಡಿಕೊಂಡು ತಿರ್ಗಾ ಒಂದು ಸ್ವಲ್ಪ ಕೆಲಸ ಮಾಡಿ ಈಗ ಸದ್ಯಕ್ಕೆ ಬೆವ್ತೋಗ್ಬಿಟ್ಟಿದ್ದೀನಿ. ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಮಾಡಬೇಕು. ಟಿಫನ್ ಬಂದು ನಾನು ಪೂರಿ ಮತ್ತು ಚೆನ್ನ ಮಾಡಿ ಹಾಲೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಮಾಡಿಲ್ಲ ಗೈಸ್, ಮಾಡಬೇಕು. ಏನೂ ರೆಡಿ ಆಗಿಲ್ಲ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಏನಕ್ಕೆ ಅಂತ ಅಂದರೆ ಬೆಳಗ್ಗೆ ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡಿದ್ದು ನಾನು. ಅವಳದು ಕಾಲೇಜ್ ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಭವಿಷ್ಯಂದು. ಸೊ 7:15 ಹಾಗೇನೆ ಹೊರಟ್ಬಿಟ್ಲು ಅವಳು. 7:15 ಹೊರಟ್ಬಿಟ್ಲು ಕಾಲೇಜ್ಗೆ. ಅಲ್ಲಿಂದ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಬೇರೆ ಕಾಲೇಜ್ಗೆ ಹೋಗ್ತಾಳೆ. ಆ್ಯಂಡ್ ನಮ್ಮ ಯಜಮಾನ್ರು ಆ್ಯಸ್ ಯೂಶ್ವಲ್ ಅವ್ರು ಜಿಮ್ಗೆ ಹೋಗಿದ್ದಾರೆ ಕೆಲಸಕ್ಕೆ. ಸೊ ನಾನೊಬ್ಳೆ ಗೈಸ್, ಬೆಳಗ್ಗೆಯಿಂದ 12:30 ತನಕ ನಾನೊಬ್ಳೆ. ಅದಾದಮೇಲೆ ನಮ್ಮ ಯಜಮಾನ್ರು ಬರ್ತಾರೆ. ಸೊ ಅಲ್ಲಿ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಫುಲ್ಲು ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಕೋಸಂಬರಿ, ಮಜ್ಜಿಗೆ ಆ್ಯಂಡ್ ಪಾನಕ ಮಾಡಬೇಕು ನೈವೇದ್ಯಕ್ಕೆ ಇಡೋದಕ್ಕೆ. ಆ್ಯಂಡ್ ದೇವ್ರಿಗೆ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಬಿಡ್ತೀನಿ. ಆ್ಯಂಡ್ ತೆಂಗಿನಕಾಯಿ ಬೇಕು ಗೈಸ್, ಹೋಗಿ ನಾನೇ ತೊಗೊಂಬರ್ಬೇಕು. ನಾವು ಯಜಮಾನ್ರಿಗೆ ನೆನ್ನೆ ಹೇಳ್ಬಿಡ್ತಿದ್ದೆ. ಮನೇಲೇ ಒಂದು ತೆಂಗಿನಕಾಯಿ ಇತ್ತು, ಬಟ್ ಅದರಲ್ಲಿ ನೀರೇ ಇಲ್ಲ ಗೈಸ್. ಅದಕ್ಕೆ ಹೋಗಿ ತೊಗೊಬರ್ಬೇಕು ಅಷ್ಟೇ. ಗೈಸ್ ಪೂಜೆ ಆಯಿತು, ಆಲ್ಮೋಸ್ಟ್ ಎಲ್ಲ ಆಗಿದೆ. ಸ್ವಲ್ಪ ಕೆಲಸ ಬಾಕಿ ಇದೆ ಗೈಸ್. ಏನು ಅಂತ ಅಂದರೆ ಪೂರಿ ಮಾಡಬೇಕು. ಹಾಲು ಹೋಳಿಗೆಗೆ ಪಾಯಸ ಮಾಡಿಟ್ಟಿದ್ದೀನಿ. ಈಗ ಪೂರಿ ಮಾಡಿಬಿಟ್ಟು ಅದಕ್ಕೆ ಮನೆಗೆ ತೊಗೊಂಡೋಗಿ ಒಂಚೂರು ಕೊಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ.
ಆಮೇಲೆ ನಮ್ಮ ಯಜಮಾನ್ರು ಬಂದಾದಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಅಲ್ಲ ಹ್ಞೂ ಊಟ ಮಾಡ್ತೀವಿ ಅಷ್ಟೇ ಗೈಸ್. ಆ್ಯಂಡ್ ನಾನು ಚೆನ್ನಾದು ಏನೋ ಒಂದು ಅರ್ಧಂಬರ್ಧ ಇದು ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಲೇಟಾಗೋಯ್ತಲ್ಲ ಅಂತ ಹೇಳಿಬಿಟ್ಟು ಹಿಂಗೆ ಸ್ಮ್ಯಾಶ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟೆ ಗೈಸ್. ಅದು ನೋಡಿದ್ರೆ ನುಣ್ಣಗಾಗೋಯ್ತು. ಇವಾಗ ನುಣ್ಣಗಾಗೋಗಿರೋ ಚೆನ್ನಾದು ಗೊಜ್ಜು ಮಾಡಿದ್ದೀನಿ. ಆ್ಯಂಡ್ ಟೇಸ್ಟ್ ಬಂದ್ಬಿಟ್ಟು ಚೆನ್ನಾಗೇ ಇದೆ. ನೋಡೋದಕ್ಕೆ ಒಂದು ಸ್ವಲ್ಪ ಇದೇನಿದು ದಾಲ್ ಥರ ಇದೆ ಅನಿಸ್ತಾ ಇದೆ, ಬಟ್ ಟೇಸ್ಟ್ ಚೆನ್ನಾಗಿದೆ ಗೈಸ್. ಟೇಸ್ಟ್ ನೋಡಿದೆ ಹಿಂಗಾಗಿದೆ ನಂದು ಚೆನ್ನಾಗಿ. ಅದು ಸ್ವಲ್ಪ ಜಾಸ್ತಿ ಮಿಕ್ಸಿ ಓಡ್ಬಿಡ್ತು ಗೈಸ್. ಫುಲ್ಲು ಊಟ ಎಲ್ಲ ರೆಡಿ ಆಯಿತು. ನಮ್ಮ ಅತ್ತಿಗೆ ಮನೆಯಿಂದ ಒಬ್ಬಟ್ಟು ಬಂತು ಗೈಸ್. ಒಬ್ಬಟ್ಟು ಇದು ಮಜ್ಜಿಗೆ ಮತ್ತು ಪಾನಕ ಬಂತು. ಸೊ ನಾನು ಪೂರಿ ಅಂದರೆ ಹಾಲೊಳಗೆ ಅಪರೂಪಕ್ಕೆ ಮಾಡೋದು, ಸೊ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಪೂರಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಹಾಲೊಳಗೆ ಇದು ಅದನ್ನೇ ನಾನು ಹೇಳಿದ್ನಲ್ಲ ಚೆನ್ನಾದು ಫುಲ್ಲು ಮಿಕ್ಸಿ ಮಾಡಿಬಿಟ್ಟು. ಬಟ್ ಟೇಸ್ಟ್ ಚೆನ್ನಾಗಿದೆ ಗೈಸ್. ಆ್ಯಂಡ್ ಕೋಸಂಬರಿ ಮಜ್ಜಿಗೆ ಪಾನಕ ಇಷ್ಟು ಕೊಟ್ಬಿಟ್ಟು ಬರೋಣ ಗೈಸ್. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇನ್ನು ಟಿಫನ್ ತಿನ್ನೋದೊಂದೇ ಬಾಕಿ, ಅಲ್ಲ ಊಟ ತಿನ್ನೋದೊಂದೇ ಬಾಕಿ. ಸೊ ನಮ್ಮ ಯಜಮಾನ್ರು ಬರೋ ತನಕ ಕುತ್ಕೊಂಡು ಟಿ ವಿ ನೋಡ್ತೀನಿ ಆರಾಮಾಗೆ. ಬೆಳಗ್ಗೆಯಿಂದ ಕೂತಿಲ್ಲ, ಇವಾಗ ಕೂತ್ಕೊಂಡು ಆರಾಮಾಗೆ ರಿಲ್ಯಾಕ್ಸ್ ಮಾಡೋದು. ದಿನವೆಲ್ಲ ರಿಲ್ಯಾಕ್ಸೇ. ಇನ್ನು ಪಾಪಚ್ಚಿ ನಮ್ಮ ಭವಿಷ್ಯ ಹಬ್ಬದ ಊಟನೂ ತಿನ್ನಲಿಲ್ಲ. ಇನ್ನು ಅಲ್ಲಿ ಓದಾಡ್ತಿರ್ತಾಳೆ ಡ್ಯಾನ್ಸಿಗೆ ಪ್ರಾಕ್ಟೀಸ್ ಮಾಡಿಕೊಂಡು. ಇವಾಗ ಆಲ್ರೆಡಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿರುತ್ತೆ ಅನಿಸುತ್ತೆ. ಸೊ ಮಾಡ್ತಾ ಇರ್ತಾಳೆ ಅದನ್ನು. ನಮ್ಮ ಯಜಮಾನ್ರು ಬಂದರು ಗೈಸ್. ನಮ್ಮ ಯಜಮಾನ್ರಿಗೆ ಟಿಫನ್ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದು ಸಲಾಡ್ ಮಾಡಿದೆ ಗೈಸ್. ಬಿಕಾಸ್ ಪೂರಿ ಮಾಡಿದ್ನಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ ಪೂರಿ, ಅದಕ್ಕೆ ಸಲಾಡ್ ಮಾಡಿದೆ. ಕಾರ್ನ್, ಹೆಸರು ಕಾಳು, ಪನ್ನೀರು ಆ್ಯಂಡ್ ಕುಕುಂಬರ್, ಕೊತ್ತಂಬರಿ, ಕ್ಯಾರೆಟ್ ಆ್ಯಂಡ್ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹಾಲೊಳಗೆ. ಅದೇ ಇದು ಚೆನ್ನಾದು 2 ಪೂರಿ ಹಾಕಿದ್ದೀನಿ. ಅವ್ರು ತಿನ್ನಲ್ಲ 2 ಅನಿಸುತ್ತೆ. ಆ್ಯಂಡ್ ಮಜ್ಜಿಗೆ ಪಾನಕ. ಅಯ್ಯೋ ಕೋಸಂಬರಿನೇ ಇಟ್ಟಿಲ್ಲ. ತಟ್ಟೆ ಇವಾಗ ಕಂಪ್ಲೀಟ್ ಆಯಿತು. ಯಜಮಾನ್ರು ಬ್ಲಾಗ್ ನೋಡ್ತಾ ಇದ್ದಾರೆ. ತಗೊಳ್ರಿ, ಸಾಕೇನ್ರಿ? ಜಾಸ್ತಿ ಆಯಿತು ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಓಕೆ, ಸಲಾಡ್ ಫಸ್ಟ್ ತಿನ್ಬಿಡಿ, ಹೆಲ್ದಿಯಾಗಿರೋದು ತಿನ್ಬಿಡಿ ಫಸ್ಟು, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನಾನು ತಿಂತೀನಿ ಗೈಸ್. ಇವಾಗ 6:45 ಆಗ್ತಾಯಿದೆ. ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. ಆ್ಯಂಡ್ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಭವಿಷ್ಯನ ಇವಾಗ ಪಿಕ್ ಮಾಡಬೇಕು ಆ್ಯಸ್ ಯೂಶ್ವಲ್. ಅವಳು ಕಾಲೇಜ್ ಇರಲಿಲ್ಲ, ಅಂದರೆ ಕಾಲೇಜ್ಗೆ ಹೋಗಿಲ್ಲ ಅವಳು ಇವತ್ತು. ಅವಳು ಕಾಂಪಿಟೇಷನ್ಗೆ ಹೋಗಿದ್ಲು. ಸೊ ಹಂಗಿಂದಂಗೆ ಕಾಲೇಜಿಗೆ ಬಂದು ಇನ್ನೂ ಎಕ್ಸ್ಟ್ರಾ ಏನೋ ಹೇಳ್ಕೊಡೋದು, ಆಮೇಲೆ ಪ್ರಾಕ್ಟೀಸ್ ಮಾಡೋದು ಇತ್ತು. ಸೊ ಅಲ್ಲಿಗೆ ಹೋಗಿದ್ದಾಳೆ. ಇವಾಗ 7 ಗಂಟೆಗೆ ಪಿಕ್ ಮಾಡಬೇಕು ಗೈಸ್. ನನಗೆ 1/4 ಗಂಟೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಲೇಜ್ಗೆ ಹೋಗ್ತೀನಿ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಆ್ಯಂಡ್ ನಾನು ಇವತ್ತು ಈ ಸ್ಯಾರಿ ಉಟ್ಕೊಂಡಿದ್ದೀನಿ ಗೈಸ್. ತುಂಬ ಹಳೇದೆ, ಬಟ್ ಉಟ್ಕೊಂಡಿಲ್ಲ, ಅಪ್ರೂಪಕ್ಕೆ ಹುಟ್ಟಿರೋದು. ಸೊ ಇವತ್ತು ಉಟ್ಕೊಂಡಿದ್ದೀನಿ ಗೈಸ್. ನೋಡಿ ತಾಳಿ ತೋರಿಸ್ತೀನಿ. ಸೆರಗು ಉದ್ದ ಬಿಟ್ಕೊಂಬಿಟ್ಟಿದ್ದೀನಿ. ನೋಡಿರಲಿಲ್ಲ, ಇವಾಗೇ ನೋಡಿದ್ದು. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸಿಗಿಸ್ಕೊಂಡ್ಬಿಡ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ, ರಾಮನ ದೇವಸ್ಥಾನ ಗೈಸ್, ರಾಮನವಮಿ ಅಲ್ವಾ, ಅದಕ್ಕೆ ಹೋಗಿ ನೋಡಿ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ. ಬನ್ನಿ ಗೈಸ್, ಹೋಗೋಣ.
ಆಯಿತಾ ಕಾಂಪಿಟೇಷನ್ ಆಯಿತಾ ಕಾಂಪಿಟೇಷನ್ನು? One second, wait 1 second. I'll call you back in 1 minute. Bye. ಹೆಂಗಾಯಿತು? ಹಾಂ, ಚೆನ್ನಾಗೇ ಆಯಿತು. ಏನು ರಿಸಲ್ಟ್ ಇವತ್ತು ಬರಲ್ವಾ? ಹಾಂ ಇಲ್ಲ. ಓಕೆ, ಚೆನ್ನಾಗಿ ಆಡ್ದ ಮಿಸ್ ಇಲ್ದಿರಾ? ಬಟ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಆಡ್ಬೇಕು ನಾವು. ಓಕೆ, ಈಗ ತಾನೇ ಮನೆಗೆ ಬಂದ್ವಿ. ಇವಾಗ ಭವಿಷ್ಯಂಗೆ ಪಾನಕ, ಮಜ್ಜಿಗೆ ಮತ್ತು ಪೂರಿ, ಅದು ಗೊಜ್ಜು ಎಲ್ಲ ಕೊಡ್ತೀನಿ ಗೈಸ್. ಅವಳು ಖುಷಿ ಪಟ್ಬಿಡ್ತಾಳೆ ಪೂರಿ ಮಾಡಿದ್ದೀನಿ ಅಂತ ಹೇಳಿದೆ. ನೋಡ್ತೀನಿ ಬಾ. ನಾನು ಪೂರಿ ಮಾಡಿದ್ದೀನಿ, ಫಸ್ಟು ಮಾಡಿಕೊಟ್ಬಿಡ್ತೀನಿ, ಆಮೇಲೆ ನಿಮ್ಮದು ತೋರಿಸು ಅಂತ ಡ್ಯಾನ್ಸ್. ತಿರ್ಗಾ ನಾಳೆನೂ ಇದೆಯಂತೆ ಗೈಸ್ ಕಾಂಪಿಟೇಷನ್. ತಿರ್ಗಾ ನಾಳೆ ಹೋಗ್ಬೇಕು, ಅಂದರೆ ಕಾಲೇಜು ನಾರ್ಮಲಾಗಿ ನಾಳೆ ರಜೆ ಇರುತ್ತೆ. ಸೊ ಅವಳು ನಾಳೆ ಯಾವ ಕಾಲೇಜು ಭವಿಷ್ಯ? ಯಾವುದೋ CMRIT ಅಂತ ಗೈಸ್, ಅಲ್ಲಿಗೆ ಹೋಗ್ತಾಳೆ. ಹೆಂಗಿದೆಮ್ಮ ಪೂರಿ ಪಲ್ಯ? ಅದೇನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟಿರೋದು ಪೂರಿ ಅಲ್ಲ ಪಲ್ಯ. ಅದು ಚೆನ್ನಾಗಿದೆಯಾ? ಸರಿ ಗೈಸ್, ನಾವು ಯಜಮಾನ್ರು ಬಂದಾಯಿತು, ಅವ್ರದ್ದು ಊಟನೂ ಆಯಿತು. ಪುಳಿಯೋಗರೆ ಮಾಡಿದ್ದೆ ಅವ್ರಿಗೆ. ಆ್ಯಂಡ್ ಇವತ್ತು ಎಷ್ಟೊಂದು ದಿನ ಆದಮೇಲೆ ಒಂದು ಕ್ವೆಶ್ಚನ್ ಕೇಳ್ತೀನಿ, ಹೇಳ್ತೀರಾ ರೀ? ನಿಮಗೆ ಗೊತ್ತಿರಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೋ ರಾಮ ಹುಟ್ಟಿದ್ದು ಯಾವಾಗ? ಯಾಕೆ ಹೇಳ್ರಿ ರೀ? ಯಾಕೆ ಅಂತಲ್ಲ ಕೇಳಿದ್ದು, ಸೀತೆನ್ ಮದುವೆ ಆಗೋದಂಗಂತ ಗೈಸ್. ಯಾವಾಗ ಅಂತ ಕೇಳಿದ್ದು. ಯಾವಾಗ ಅಂದರೆ ಒಂದು ಇಸ್ವಿ ಟೈಮು ಇರುತ್ತಲ್ಲ, ಅದನ್ನು ಕೇಳ್ತಾ ಇರೋದು. ಹಾಂ, ತ್ರೇತಾಯುಗ ಕರೆಕ್ಟಾಗಿದೆ. ಬಟ್ ಅದು ಇರುತ್ತಲ್ಲ, ಇಷ್ಟನೇ BCE ಆ ಥರ ನಾನು ಕೇಳ್ತಾ ಇರೋದು. ಯಾವ ಸೆಂಚುರಿ ಇರ್ಬೋದು ಗೊತ್ತಿಲ್ವಾ? ತ್ರೇತಾಯುಗ ಕರೆಕ್ಟಾಗಿ ಹೇಳಿದ್ರು ಗೈಸ್. 52nd ಸೆಂಚುರಿನಲ್ಲಿ ಹುಟ್ಟಿದವರು, ಅಥವಾ ಇನ್ನೂ ಸಿಂಪಲಾಗಿ ಹೇಳ್ಬೋದು ಅಂದರೆ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ, ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಹುಟ್ಟಿದ್ದು ಗೈಸ್ ರಾಮ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಹ್ಯಾಪಿ ರಾಮನವಮಿ ಎಲ್ಲರಿಗೂ ಒನ್ಸ್ ಅಗೇನ್. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಭವಿಷ್ಯ ಡ್ಯಾನ್ಸ್ ಆಡಿಬಿಟ್ಟು ಸುಸ್ತಾಗ್ಬಿಟ್ಟು ಫ್ಲ್ಯಾಟಾಗಿ ಹೋಗ್ಬಿಟ್ಟಿದ್ದಾಳೆ. ಎಬ್ರಿಸ್ಬೇಕು ಇವಾಗ ತಿರ್ಗಾ ಹೋಗ್ಬಿಟ್ಟು ಒಂದು ಸರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್. ಸಿ ಯು ಗೈಸ್. ಬಾಯ್.